ಯುಗಾದಿ ದಕ್ಷಿಣ ಭಾರತದ ಪ್ರಮುಖ ಹಬ್ಬವಾಗಿದೆ. ಯುಗಾದಿ ಎಂದರೆ ಯುಗದ ಆರಂಭ ಎಂಬ ಅರ್ಥ ಬರುತ್ತದೆ. ಈ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ಚಂದ್ರಮಾನದ ಪಂಚಾಂಗದ ಪ್ರಕಾರ ಇದು ಹೊಸ ವರ್ಷದ ಮೊದಲನೇ ದಿನ. ಯುಗಾದಿ ಹಬ್ಬವು ವಸಂತ ಋತುವಿನಲ್ಲಿ ಬರುತ್ತದೆ. ವಸಂತ ಕಾಲದಲ್ಲಿ ಪ್ರಕೃತಿ ತುಂಬ ಸುಂದರವಾಗಿರುತ್ತದೆ. ಮರಗಳಲ್ಲಿ ಹೊಸ ಎಲೆಗಳು ಮೂಡುತ್ತವೆ, ಹೂಗಳು ಅರಳಿ ಪ್ರಕೃತಿಯ ಹಸಿರಿನಿಂದ ತುಂಬಿರುತ್ತದೆ. ಈ ಕಾರಣದಿಂದ ಯುಗಾದಿಯನ್ನು ಹೊಸ ಆರಂಭದ ಸಂಕೇತವೆಂದು ನೋಡುತ್ತಾರೆ. ಜನರು ಈ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ. ಯುಗಾದಿಯ ಮುಂಚೆ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೆ. ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟುತ್ತಾರೆ. ಇದು ಶುಭದ ಸಂಕೇತವಾಗಿದೆ. ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುತ್ತಾರೆ. ಕೆಲವರು ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಪದ್ಧತಿ ಇರುತ್ತದೆ. ನಂತರ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಮನೆಯಲ್ಲಿ ದೇವರ ಪೂಜೆ ಮಾಡುತ್ತಾರೆ. ದೇವರಿಗೆ ಹಣ್ಣು ಮತ್ತು ಸಿಹಿ ಪದಾರ್ಥವನ್ನು ಅರ್ಪಿಸುತ್ತಾರೆ. ದೇವರ ಆಶೀರ್ವಾದ ಪಡೆಯುತ್ತಾರೆ. ಯುಗಾದಿ ದಿನ ಬೇವು ಬೆಲ್ಲ ತಿನ್ನುವ ಸಂಪ್ರದಾಯ ಇದೆ. ಇದು ಯುಗಾದಿಯ ಪ್ರಮುಖ ವಿಶೇಷವಾಗಿದೆ. ಬೇವಿನ ಬೆಲ್ಲದಲ್ಲಿ ಹಲವು ರುಚಿಗಳು ಇರುತ್ತವೆ. ಸಿಹಿ, ಕಹಿ, ಹುಳಿ, ಖಾರ ಇತ್ಯಾದಿ ರುಚಿಗಳನ್ನು ಸೇರಿರುತ್ತವೆ. ಇದು ಜೀವನದ ವಿವಿಧ ಅನುಭವಗಳನ್ನು ಸೂಚಿಸುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಇವೆ ಎಂಬ ಸಂದೇಶ ನೀಡುತ್ತದೆ. ಈ ದಿನ ಪಂಚಾಂಗ ಶ್ರವಣ ಮಾಡುವ ಪದ್ಧತಿ ಇದೆ. ಪಂಚಾಂಗದಲ್ಲಿ ಹೊಸ ವರ್ಷದ ಭವಿಷ್ಯ ತಿಳಿಸುತ್ತಾರೆ. ಜನರು ಅದನ್ನು ಗಮನದಿಂದ ಕೇಳುತ್ತಾರೆ. ಮುಂದಿನ ವರ್ಷದ ಬಗ್ಗೆ ಆಶಾವಾದ ಹೊಂದಿರುತ್ತಾರೆ. ಯುಗಾದಿಯ ದಿನ ದೇವಾಲಯಗಳಿಗೆ ಹೋಗುತ್ತಾರೆ. ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾರೆ. ಕುಟುಂಬದ ಎಲ್ಲರೂ ಒಟ್ಟಿಗೆ ಹಬ್ಬವನ್ನು ಆಚರಿಸುತ್ತಾರೆ. ಹಿರಿಯರು ಕಿರಿಯರಿಗೆ ಆಶೀರ್ವಾದ ಕೊಡುತ್ತಾರೆ. ಕಿರಿಯರು ಹಿರಿಯರಿಗೆ ನಮಸ್ಕಾರ ಮಾಡುತ್ತಾರೆ. ಇದು ಸಂಸ್ಕೃತಿಯ ಒಂದು ಭಾಗವಾಗಿದೆ. ಹಬ್ಬದ ದಿನ ವಿಶೇಷ ಊಟ ತಯಾರಿಸುತ್ತಾರೆ. ಹಲವರು ಸಿಹಿ ಪದಾರ್ಥವನ್ನು ಮಾಡುತ್ತಾರೆ. ಮನೆಗಳಲ್ಲಿ ಹಬ್ಬದ ಸಂಭ್ರಮ ತುಂಬಿರುತ್ತದೆ. ಮಕ್ಕಳಿಗೆ ಈ ಹಬ್ಬ ತುಂಬ ಇಷ್ಟವಾಗುತ್ತದೆ. ಮಕ್ಕಳಿಗೆ ಹೊಸ ಬಟ್ಟೆ ಧರಿಸುತ್ತಾರೆ. ಸಂಬಂಧಿಕರನ್ನು ಭೇಟಿ ಮಾಡುತ್ತಾರೆ. ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾರೆ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಂದು ಹೇಳುತ್ತಾರೆ. ಕೆಲವರು ಈ ದಿನ ದಾನ ಮಾಡುತ್ತಾರೆ. ಬಡವರಿಗೆ ಆಹಾರ ನೀಡುತ್ತಾರೆ. ಕೆಲವರು ದೇವಸ್ಥಾನಗಳಲ್ಲಿ ಸೇವೆ ಮಾಡುತ್ತಾರೆ. ಯುಗಾದಿ ಹಬ್ಬವು ಒಗ್ಗಟ್ಟನ್ನು ಹಂಚಿಸುತ್ತದೆ. ಹುಳಿಯಂತೆ ಬರುವ ಬದುಕಿನ ಸವಾಲುಗಳನ್ನು ಎದುರಿಸಿ ಬೇವಿನ ಕಹಿಯಂತೆ ಬರುವ ನೋವುಗಳನ್ನು ಮರೆತು ಬೆಲ್ಲದಂತೆ ಸಿಹಿಯಾದ ಕ್ಷಣಗಳು ನಿಮ್ಮದಾಗಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.